ನಂಜನಗೂಡು ಪಟ್ಟಣದ ಮೈಸೂರು ಚಾಮರಾಜನಗರ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಒಳಗಿರುವ ಸಂವಿಧಾನ ಶಿಲ್ಪಿಯ ಪ್ರತಿಮೆಯನ್ನು ಅಭಿಮಾನಿಗಳು ಸ್ವಚ್ಛಗೊಳಿಸಿದರು. ಬಳಿಕ ಯುವ ಮುಖಂಡ ಬಾಲರಾಜ್ ಮಾತನಾಡಿ, ವೃತ್ತಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿರುವುದು ಒಳ್ಳೆಯ ಉದ್ದೇಶ. ಆದರೆ ನಿರ್ಮಾಣ ಮಾಡಿ ಇದನ್ನು ನಿರ್ವಹಣೆ ಮಾಡದೆ ಹಾಗೆ ಬಿಡುವುದು ಸರಿಯಾದ ವಿಚಾರವಲ್ಲ. ಅವರು ಮಾಡಲಿ ಇವರು ಮಾಡಲಿ ಎಂದು ಕಾಲ ದೂಡುತ್ತಿದ್ದರು. ಈ ಹಿನ್ನೆಲೆ ಅಭಿಮಾನಿಗಳೆಲ್ಲರೂ ಸೇರಿ ಸ್ವಚ್ಛ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದರು. ಸ್ವಲ್ಪ ಹಣ ಮಾಡೋದಕ್ಕಾಗಿ ಬಾಬಾ ಸಾಹೇಬ್ರನ್ನ ಬಳಸ್ಕೊತಿದ್ದಾರೆ. ನಾವು ಯುವ ಸಮೂಹ ಇದು. ನಾವು ದುಡ್ಡಿಗಾಗಿ ಅಂಬೇಡ್ಕರ್ ಅಲ್ಲ, ಅಂಬೇಡ್ಕರ್ಗಾಗಿ ನಾವು ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇವಲ ಒಂದೇ ಒಂದು ಮೆಸೇಜ್ಗೆ, ನಾವು ಗ್ರೂಪಲ್ಲಿ ಆಗ್ತಂಥ ಒಂದು ಮೆಸೇಜ್ಗೆ ನಮ್ಮ ಎಲ್ಲ ಯುವಕರು ಬಂದು ಇವತ್ತು ಬಾಬಾ ಸಾಹೇಬ್ರ ಪ್ರತಿಮೆ ಹಾಗೂ ಮಂಟಪವನ್ನು ಶುಚಿತ್ವಗೊಳಿಸಲು ತೊಡಗಿದ್ದಾರೆ. ಭಾಳ ನನಗೆ ಖುಷಿ ಆಗ್ತಾ ಇದೆ. ಇಂಥ ಒಂದು ಕಾರ್ಯಗಳನ್ನ ಮಾಡುವುದರ ಮೂಲಕ ಸಮಾಜದಲ್ಲಿ ಹಾಗೂ ಯುವಕರಲ್ಲಿ ಒಂದು ಜಾಗೃತಿ ಅಭಿಮಾನ ಮೂಡಿಸಬೇಕು ಅಂತ ಹೇಳಿ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಈ ಪಣ ಇದು ನಿರಂತರವಾಗಿರುತ್ತೆ. ಈ ಒಂದು ಕಾರ್ಯಕ್ರಮ ಇದು ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಆರೋಪ ಮಾಡೋದಲ್ಲ. ಮೊದಲು ನಾವು ಬಾಬಾ ಸಾಹೇಬ್ರ ಅನ್ವಯಿಗಳು, ಫಲಾನುಭವಿಗಳು, ನಾವು ಯಾರೇ ಆದರೂ ಕೂಡ ಅವರ ಒಂದು ಇದರಲ್ಲಿ ಇವತ್ತು ಅವರಿಲ್ಲ ಅಂತಂದಿದ್ರೆ ನಾವು ಯಾರು ಇಲ್ಲಿ ನಿಂತು ಮಾತಾಡೋಕ್ಕೂ ಆಯ್ತಿರಲಿಲ್ಲ, ಅವ್ರ ಪ್ರತಿಮೆನೂ ನಾವು ಇಲ್ಲಿ ನೆಲೆಗೊಳಿಸೋಕೆ ಆಯ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ತಾಲೂಕಿನವರು ಎಲ್ಲ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗುತ್ತೇವೆ. ಇಂತಹ ಕಾರ್ಯಗಳಿಂದ ಜನರಿಗೆ ಜಾಗೃತಿ ಮೂಡುತ್ತದೆ, ಜೊತೆಗೆ ಅಂಬೇಡ್ಕರ್ ಅವರಿಗೂ ಗೌರವ ನೀಡಿದಂತಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮಲ್ಲಹಳ್ಳಿ ನಾರಾಯಣ್, ಸೂರಿ, ಜಯರಾಮ್, ರಾಜೇಶ್, ಅಕ್ಷಯ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.